ಇದರಿಂದ ಉತ್ತರ ಕನ್ನಡ ಜಿಲ್ಲೆಯನ್ನು ವಂಚಿತಗೊಳಿಸಿ ಮಂಗಳೂರಿಗೆ ಮಾಡ್ತಾ ಇರೋದು ಇದು ಅವೈಜ್ಞಾನಿಕ. ಇದರಿಂದ ಜಿಲ್ಲೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಲ್ಬಣವಾಗ್ತದೆ ಬಿಟ್ಟರೆ ಪರಿಹಾರ ಸಿಗುವುದಿಲ್ಲ. ಉತ್ತರ ಕನ್ನಡ ಜಿಲ್ಲೆಗೆ ಧಾರವಾಡ ಹೈಕೋರ್ಟ್ ಪೀಠ ಸೂಕ್ತವಾದ ಪ್ರದೇಶ. ಈ ದೃಷ್ಟಿಯಲ್ಲಿ ಏನಾದರೂ ಪರಿವರ್ತನೆ ಆಗಿದ್ದರೆ ಇದು ಜಿಲ್ಲೆಗೆ ಸಮಸ್ಯೆಗಳ ಉದ್ಭವ ಆಗ್ತದೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ದಿವಂಗತ ದೇವರಾಜ ಅರಸವರು ಹಿಂದುಳಿದ ವರ್ಗಕ್ಕೆ ಹರಿಕಾರನಾಗಿ ಮೀಸಲಾತಿಯನ್ನು ಜಾರಿ ಮಾಡಿದ್ರು. ಅವರ ಜೊತೆಗೆ ಸಾತಿಗೆ ಸಾಥ್ ಕೊಟ್ಟಂಥ LG ಅವರನ್ನು ನೆನಪಿಸ್ಕೋಬೇಕು. ಆ ಹಿಂದುಳಿದ ಆಯೋಗ ಜಾರಿಗೆ ತರುವಾಗ ಪ್ರಬಲವಾದ ವಿರೋಧ ಇದ್ದವು. ರಾಜಕೀಯ ಇಚ್ಛಾಶಕ್ತಿಯಿಂದ ಸಾಮಾಜಿಕ ಮತ್ತು ಸಾಮಾಜಿಕ ಸಮಾನತೆಯ ದೃಷ್ಟಿಯಲ್ಲಿ ಆಗ ಏನು ಹಿಂದುಳಿದ ಆಯೋಗ ಜಾರಿಗೆ ಬಂದಿತ್ತೋ ಅದರ ನಂತರ ಅನೇಕ ಆಯೋಗಗಳನ್ನು ಸರ್ಕಾರ ಜಾರಿಗೆ ತಂತು. ವೆಂಕಟಸ್ವಾಮಿ ಬಂತು, ಚೆನ್ನಪ್ಪ ರೆಡ್ಡಿ ಬಂತು, ಪ್ರೊಫೆಸರ್ ರವೀಂದ್ರ ಕುಮಾರ್ ಬಂತು, ಅನೇಕ ಆಯೋಗಗಳು ಬಂದರೂ ಸಹಿತ ಇಲ್ಲಾಗುವಂಥ ವ್ಯತ್ಯಾಸಕ್ಕೂ ದಿವಂಗತ ದೇವರಾಜ ಅರಸು ಜಾರಿಗೆ ತಂದಂಥ ಆಯೋಗಗಳು ಇರುವಂಥ ವ್ಯತ್ಯಾಸಗಳೇನಾಗಿದೆ, ಆಗಿರುವಂಥ ಇಚ್ಛಾಶಕ್ತಿ, ಆಯೋಗ ರಚಿಸುವಾಗಿರುವಂಥ ಆಸಕ್ತಿ, ತದನಂತರ ಜಾರಿ ಮಾಡಲು ಇಳಿದಿರುವುದು ಅತ್ಯಂತ ಆಘಾತಕರವಾಗಿದೆ. ಇವತ್ತು ನಾವು ಬೇರೆ ರಾಜ್ಯವನ್ನು ನೋಡಿದಾಗ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿದಾಗ ಈ ಒಂದು ಸಂಖ್ಯೆಯಲ್ಲಿರುವಂಥ ಅಹಿಂದ ವರ್ಗಗಳಿರ್ಬೋದು ಅಥವಾ ಸಾಮಾಜಿಕವಾಗಿ ಶೈಕ್ಷಣಿಕ ಹಿಂದಿರುವಂಥವರಿಗೆ ಇಚ್ಛಾಶಕ್ತಿಯನ್ನು ಆಯೋಗವನ್ನು ಜಾರಿ ಮಾಡುವಲ್ಲಿ ಇವರು ಇಚ್ಛಾಶಕ್ತಿಯನ್ನು ತೋರಿಸ್ಬೇಕು ಬಿಟ್ಟರೆ ಬೆಂಡೆ ಇವತ್ತು ಏನಾಗಿದೆ, ಈ ಆಯೋಗ ರಚಿಸುವುದು, ಆಯೋಗ ಬಂದ ಮೇಲೆ ಕೇವಲ ರಾಜಕೀಯ ಚರ್ಚೆಗೆ ಮಾತ್ರ ಸೀಮಿತವಾಗಿದೆ ಬಿಟ್ಟರೆ ಯಾವುದೇ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಜಾರಿ ಆಗದೆ ಇರೋದು ಅತ್ಯಂತ ವಿಷಾದಕರ. ಈಗ ಎಲ್ಲರ ಧ್ವನಿ ಏನಿದೆ ಅಂತ ಹೇಳಿದ್ರೆ, ಆಯೋಗ ಮಾಡಿರೋದು ಈ ವರ್ಗದ ಅಭಿವೃದ್ಧಿಗಾಗಿ, ಈ ಆಯೋಗ ಮಾಡಿರೋದು ಈ ವರ್ಗದ ಜನರ ಶ್ರೇಯಸ್ಸಿಗಾಗಿ. ಆದರೆ ಅದನ್ನು ಜಾರಿಗೆ ತರಲಿಕ್ಕೆ ಒಂದು ದೊಡ್ಡ ಒಂದು ಕ್ರಾಂತಿ ಆದರೂ ಉತ್ತರ ಕರ್ನಾಟಕದಲ್ಲಿ ಆಶ್ಚರ್ಯ ಇಲ್ಲ ಹೇಳುವ ಮಾತನ್ನು ಪ್ರಯತ್ನ ಮಾಡ್ತಿದ್ದಾನೆ. ಕೇವಲ ರಾಜಕೀಯ ಅಸ್ತ್ರಗಳಾಗ್ಬೋದು, ರಾಜಕೀಯ ಒಂದು ಪ್ರಚಾರಕ್ಕಾಗಿ ಆಯೋಗಗಳನ್ನು ಉಪಯೋಗಿಸ್ಕೊಳ್ಬಾರ್ದು ಅಂತ ಹೇಳ್ಕೊಳ್ತಾ ಈ ಆಹ್ವಾನದಲ್ಲಿ ಇಡೀ ಕರ್ನಾಟಕದಲ್ಲಿ ಹೊಸ ಒಂದು ಅಲೆಯನ್ನು ಎಬ್ಬಿಸಿದ್ರು. ಆದರೂ ಸಂಶಯ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಈ ರೀತಿಯ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ಚರ್ಚೆಗಳು ಆಗ್ತಾ ಇದೆಯಲ್ಲ, ಇದು ಗೊಂದಲಕ್ಕೆ ಅಷ್ಟೇ ಸೀಮಿತವಾಗಿ ಇರ್ತದೆ ಬಿಟ್ಟರೆ ಆ ಮೀಸಲಾತಿ ಜಾರಿ ಮಾಡುವಂಥ ಹಿನ್ನೆಲೆಯಲ್ಲಿ ಎಲ್ಲೂ ಕಂಡು ಬರ್ತಾ ಇಲ್ಲ. ಇಲ್ಲಿ ಬರುವಂಥ ಪ್ರಶ್ನೆಗಳೆಂದರೆ, ಆಯೋಗದ ತೀರ್ಮಾನಗಳನ್ನು ಅಥವಾ ಆಯೋಗದ ಸಿದ್ಧಾಂತವನ್ನು ಜಾರಿ ಮಾಡುವಲ್ಲಿ ಸಾಮೂಹಿಕವಾಗಿ ಒಂದು ಆ ವರ್ಗದವರು ಒಗ್ಗಟ್ಟಾಗದೇ ಇರುವುದು ಒಂದೇ ಕಾರಣ. ಎರಡನೇದು, ಈ ಸಂದರ್ಭದಲ್ಲಿ ಇದನ್ನು ಒಡೆಯುವ ಮತ್ತು ಪ್ರಯೋಗ ಮಾಡುವ ಹಂತದಲ್ಲಿ ವಿಫಲವಾಗ್ತದೆ, ಆಡಳಿತಾತ್ಮಕವಾಗಿ ವಿಫಲವಾಗ್ತಾ ಇರೋದ್ರಿಂದ ಇದು ಕೇವಲ ಚರ್ಚೆಗಾಗಿ ಅಷ್ಟೇ ಇರ್ತದೆ ಬಿಟ್ಟರೆ ಇದು ಆ ವರ್ಗಕ್ಕೆ ಅಥವಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಸಹಿತ ಈ ಒಂದು ಸಂಘಟನಾತ್ಮಕವಾಗಿ ಬೀದಿಗಿಳಿದಿದ್ರೆ ಅಥವಾ ಸಂಘಟನಾತ್ಮಕ ಕಾನೂನಾತ್ಮಕವಾಗಿ ಹೋರಾಟ ಮಾಡದೇ ಇದ್ದರೆ ಅದು ಪ್ರತಿಫಲ ಪಡೆಯಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಈಗ ಜನಪರ ಹೋರಾಟದಲ್ಲಿರುವಂಥ ನಿಮ್ಮನ್ನು BJP ಅವರು ಸೆಳೀತಾ ಇದ್ದಾರೆ ಅಂತ ಒಂದು ಗಾಳಿ ಸುದ್ದಿ ಕೇಳ್ತಿದೆ.